ಕೊಡಗಿಯಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ವೃತ್ತದಲ್ಲಿನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ, ಜಗಜ್ಯೋತಿ ಬಸವಣ್ಣವರ, ಭಗವಾನ್ ಬುದ್ಧ ಮತ್ತು ಕೊಡಗಿನ ಕಾವೇರಿ ಮಾತೆ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಸ್ವತಂತ್ರ ಬಂದ ನಂತರ ನಾವು ಇವತ್ತಿನ ಬ್ರಿಟಿಷರ ಸಂಕುಲಗಳಿಂದ ಬಿಡುಗಡೆ ಹೊಂದಿ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ವಾತಾವರಣದಲ್ಲಿ ಬರ್ತಾ ಇದೆ. ಆದರೆ ಅದನ್ನು ಹೇಗೆ ನಡೆಸ್ಕೊಳ್ಬೇಕು, ಯಾಕೆ ನಮಗೆ ಆಡಬೇಕು, ಅವ್ರಿಗೆ ಏನು ಅವರು ಹಕ್ಕುಗಳೇನು, ಅವ್ರ ಜವಾಬ್ದಾರಿಗಳೇನು ಅಂತಕ್ಕಂಥ ತಿಳಿಸ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥದ್ದು ಇದು ಬೇಕು ಅಂತ ಬಿಟ್ಟು ಅವತ್ತಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆ ಮತ್ತು ಅವರು ಕನಸಂತೆ ಅಧ್ಯಕ್ಷತೆ ಸಮಬಾಳು ಸಮಾನತೆಯ ಒಂದು ಚಿಂತನೆಯನ್ನ ಈ ನಾಡು ಈ ಸಂವಿಧಾನ ಮುಖಾಂತರ ಈ ನಾಡಿನಲ್ಲಿ ಹುಟ್ಟಿರ್ತಕ್ಕಂತಹ ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಕೊಡಲಾಗಿದೆ. ಯಾಕಂದ್ರೆ ಈ ಸಮಾನತೆ ಅಂತಕ್ಕಂಥದ್ದು ಈ ನಾಡಿನ ಬೆಳವಣಿಗೆ ಅಭಿವೃದ್ಧಿಯ ಒಂದು ಅಡಿಪಾಯ ಅಂತ ಹೇಳಿದ್ರೆ ಬಹುಶಃ ಅದಕ್ಕೆ ತಪ್ಪಾಗಲಿಕ್ಕಿಲ್ಲ. ಯಾಕಂತಂದ್ರೆ ನ್ಯಾಯ ಸಂಯುಕ್ತವಾಗಿರ್ತಕ್ಕಂಥ ನ್ಯಾಯಕ್ಕೆ ತಲೆಬಾಗ್ತಕ್ಕಂತಹ ಚಿಂತನೆಗಳನ್ನ ನಾವು ಈ ನಾಡಿನ ಪ್ರಜೆಗಳಾಗಿ ಹೊಂದಲೇಬೇಕಾಗಿದೆ. ಹಾಗೆ ಮಾಡಿದಾಗ ಮಾತ್ರ ನಾವು ಈ ರಾಷ್ಟ್ರಕ್ಕೆ ನಮ್ಮ ಬದ್ಧತೆಯನ್ನ ನಿರೂಪಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಒಂದು ವಿಚಾರ. ಹೀಗೆ ಮಾಡುವ ಮುಖಾಂತರ ಐತಿಹಾಸಿಕವಾಗಿ ಸಮಾಜದಲ್ಲಿ ಬಂದಿರತಕ್ಕಂಥ ಅಸಮಾನತೆಯ ಚಿಂತನೆಗಳನ್ನು ಹೊಡೆದು ಹಾಕ್ತಕ್ಕಂಥದ್ದು, ಅಸಮಾನತೆಯ ವಿಚಾರಗಳು ಬಂದಾಗ ಅವುಗಳನ್ನು ಪ್ರಶ್ನಿಸ್ತಕ್ಕಂಥದ್ದು, ಸಮಾನತೆಯ ವಿಚಾರಗಳ ಬಗ್ಗೆ ತಲೆ ಎತ್ತಿ ಮಾತನಾಡ್ತಕ್ಕಂಥ ಒಂದು ವಿಶ್ವಾಸವನ್ನ ಸಂವಿಧಾನ ನಮಗೆ ಈ ಸಮಾನತೆಯ ಹಕ್ಕಿನ ಮುಖಾಂತರ ನೀಡ್ತದೆ. ಇನ್ನು ಎರಡನೇದು ಸ್ವತಂತ್ರ